ಜನ ಏನೋ ಕಳ್ಕೊಂಬಿಟ್ಟು ಏನು ಕಳ್ಕೊಂಡಿಲ್ಲ ರೀ, ಎಲ್ಲ ಇದ್ದಂಗೆ ಇದೆ. ಕಳ್ಕೊಂಡಿರೋದು ಇಷ್ಟೇ ತಾಳ್ಮೆ, ಕಳ್ಕೊಂಡಿರೋದು ನಂಬಿಕೆ. ಎಷ್ಟೋ ಕಡೆ ಆತ್ಮಹತ್ಯೆಗಳು ಜಾಸ್ತಿ. ಮದುವೆ 3 ತಿಂಗಳಿಗೆ ಸೂಸೈಡ್ ಮಾಡ್ಕೊಂಡ್ರು, ಮಾವನ ಮನೆ ಕಿರುಕುಳ, ಅತ್ತೆ ಕಿರುಕುಳ ಅಂತೆಲ್ಲ ನಾವು ಓದ್ತೀವಿ. ಆದ್ರೆ ಒಂದು ಸತ್ಯ ಅಂದ್ರೆ ಕಿರುಕುಳ ಏನಿಲ್ಲ, ಸಾಂಸಾರಿಕ ಜೀವನಕ್ಕೆ ಹೆಣ್ಮಕ್ಳು ಅಡ್ಜಸ್ಟ್ ಆಗ್ತಾ ಇಲ್ಲ. ನಾವು ಅನ್ಕೊಂಡಂಗಿಲ್ಲ, ಅಪ್ಪನ ಮನೆ ಹಂಗೆ ಗಂಡನ ಮನೆ ಇರೋದಿಲ್ಲ. ಇದು ಎಲ್ಲ ಹೆಣ್ಮಕ್ಳು ಗೊತ್ತಿರ್ಬೇಕಿದು. ಇಲ್ಲಿದ್ದ ಸ್ವೇಚ್ಛೆ, ಇಲ್ಲಿದ್ದ ಸ್ವಾತಂತ್ರ್ಯ, ಒಬ್ಳೆ ಮಗಳು ಸಾಕವ್ರೆ, ಅಲ್ಲಿ ಇರೋದಿಲ್ಲ. ಅದು ಗೊತ್ತಿರ್ಬೇಕದು. ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಟ್ಟ, ಅದಕ್ಕೆ ನಾನು ಸತ್ತೋಗ್ಬಿಟ್ಟೆ. ಅಲ್ಲ, ಸಾಯಿದಕ್ಕೆ ಅನುಮಾನ ಪಡಂಗೆ ನಾನು ಇಲ್ವಲ್ಲ, ನಾನು ಯಾಕೆ ಸಾಯ್ಬೇಕು? ಈ ಯೋಚನೆ ಯಾಕೆ ಬರಲಿಲ್ಲ? ಅವನು ಎಷ್ಟಾರ ಅನುಮಾನ ಪಟ್ಕಲಿ, ಏನು ಪಟ್ಕಲಿ, ನಾನು ಅವನು ಅನುಮಾನ ಪಡಂಗೆ ನಾನು ಇಲ್ವಲ್ಲ, ಇದ್ರಾಯ್ತಲ್ಲ. ಅವನ ಅನುಮಾನ ಪಟ್ಟ ಅಂತ ನಾನು ಸಾಯ್ತೀನಿ ಅಂದ್ರೆ ಅವನ ಅನುಮಾನಕ್ಕೆ ಪುಷ್ಟಿ ಕೊಟ್ಟಂಗ. ಇಲ್ಲಿ ಮಗಳೇ ಅಯ್ಯೋ ಕಂದ ಅಂತಿದ್ಲು ಅವ್ವ, ಅತ್ತೆನೂ ಹಂಗಂದಾಳ, ಏನವ್ವ ಇಷ್ಟು ಕೆಲಸ ಮಾಡೋದು ಕಲ್ತಿಲ್ವಲ್ಲವ ಅಂತಾಳೆ. ಸಹಜ ಅದು, ಇದು ಸಹಜ. ಇದು ಎದುರಿಸ್ಲಿಕ್ಕೆ ಮಕ್ಕಳ ಮನಸ್ಸನ್ನ ದೃಢಗೊಳಿಸ್ಬೇಕ್ರಿ ನಾವು. ಮಕ್ಕಳ ಮನಸ್ಸನ್ನ ದೃಢಗೊಳಿಸೇ ಕಳಿಸ್ಬೇಕು. ಅದು ಯುವಕರಾಗ್ಲಿ, ಇವತ್ತಿನ ಯುವಕರು ಅಷ್ಟೇ ಹತಾಶ ಆಗ್ಬಿಟ್ರು, ಸತ್ತೋಗ್ಬಿಟ್ರು ಎಷ್ಟೋ ಜನ. ಅಲ್ಲೊಬ್ಬ ಮದ್ದೂರಲ್ಲಿ ಬಸ್ಸಿನ ಚಕ್ರಕ್ಕೆ ತಲೆ ಕೊಟ್ಬಿಟ್ಟ, ಮದುವಾಲಿಲ್ಲ ಅಂತ. ಎಷ್ಟು ವಯಸ್ಸು ಅಂತ ನೋಡಿದ್ರೆ 26 ವರ್ಷ, 26ಕ್ಕೆ ಆಗ್ಬೇಕಾಯ್ತಂತೆ. 38 ಆದವನು ಇನ್ನೂ ಹೆಣ್ಣು ಹುಡುಕ್ತಾ ಕೂತವನೆ, ಸಿಗ್ತದೆ ಹೆಣ್ಣು ಸಿಗ್ತದೆ ಅಂತ. ಇವನಿಗೆ 26ಕ್ಕೆ ಆಗ್ಬಿಟ್ಟದವ ಮದುವೆ. ಅವನಿಗಿಂತ 12 ವರ್ಷ ದೊಡ್ಡವನು ಹೆಣ್ಣು ಹುಡುಕ್ತಾವನೆ, ಇವನು ಇನ್ನೂ ಸಿಕ್ಕಿಲ್ಲ ಅಂತ ಸತ್ಯ ಹೋಗವನೆ. ಅಲ್ಲಿಗೆ ಮನಸ್ಸು ಹತಾಶ ಆಗ್ತಾ ಇದೆ, ಆತ್ಮಸ್ಥೈರ್ಯ ಕುಸಿತಾ ಇದೆ. ಎಲ್ಲವೂ ನಂದಾಗಬೇಕು ಅನ್ನೋ ಭಾವನೆ ಯಾಕ್ರಿ? ಈ ಸಮಾಜ ಎಲ್ಲರೂ ಹುಡುಕ್ತಾವ್ರೆ. ಇಡೀ ಗ್ರಾಮದಲ್ಲಿ ಈಗ ಪಣಕನಹಳ್ಳಿ ಗ್ರಾಮ ಮೆಂಬರ್ ಆಗಬೇಕು ಅಂತ 20 ಜನ ಕಾಲು ಕರ್ಕೊಂಡು ನಿಂತವ್ರೆ. 20 ಜನ ಹಾಕಾದದ, ಯಾರೋ ಒಂದು 3 ಜನ ಆಯ್ತಾರೆ, ಮಿಕ್ಕವ್ರು ಸತ್ತೋಗ್ಬಿಡೋದ ನೆಣಕಂದು. ನೆಕ್ಸ್ಟ್ ವರ್ಷಕ್ಕೆ ಗೆಲ್ತೀನಿ ಅಂತ ಕಾಯ್ಕ ಕೂತ್ಕೋಬೇಕಷ್ಟೆ. ಯಾವತ್ತೂ ಆತ್ಮವಿಶ್ವಾಸ ಕಳ್ಕೋಬಾರ್ದು. ತುಂಬ ಕಡೆ ಆತ್ಮಹತ್ಯೆಗಳು ನೋಡಿದಾಗ ತುಂಬ ನೋವಾಗುತ್ತೆ. ನಾವು ಅನ್ಕೊಂಡಂಗೆ ಜೀವನ ಸಿಗುತ್ತೆ ಅಂದ್ರೆ, ನಾವು ಅನ್ಕೊಂಡಂತೆ ಮನೆ, ನಾವು ಅನ್ಕೊಂಡಂತ ಅತ್ತೆ, ನಾವು ಅನ್ಕೊಂಡಂತ ಮಾವ, ನಾವು ಅನ್ಕೊಂಡಂತ ಗಂಡ, ಅಥವಾ ನಾವೆತ್ ಮಕ್ಕಳೇ ನಾವು ಅನ್ಕೊಂಡಂಗೆ ಆಗ್ತಿಲ್ಲ ಇಲ್ಲಿ. ಅದಕ್ಕೆ ಈ ಜಗತ್ತಲ್ಲಿ ನಿಜವಾದ ಬಾಳ್ವೆಯ ಸೂತ್ರ ಯಾವುದು ಗೊತ್ತಾ? ಅನುಸರಣೆ. ಅನುಸರಿಸ್ಕೊಂಡು ಹೋದ್ರೆ ಬಾಳ್ತೀರಿ. ಎಲ್ಲರೂ ತಪ್ಪು ಹುಡಿಕೊಂಡು ನಿಂತ್ಕೊಂಡ್ರೆ ಬರೀ ತಪ್ಪೇ ಕಾಣ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮನಸ್ಸು ಹತಾಶ ಆಗ್ತದೆ, ಆತ್ಮಹತ್ಯೆ ದಾರಿ ಹಿಡಿಬೇಕಾಗ್ತದೆ. ಅದಕ್ಕೆ ದಯಮಾಡಿ ಇವತ್ತಿನ ಯುವ ಜನತೆ ಹತಾಶ ಆಗಬೇಡಿ, ತಾಳ್ಮೆಯಿಂದಿರಿ. ವರ್ಷದ ಫಲ ಕಾಯ್ಕ ಕೂತ ರೈತ ಕಾಯ್ತಾವನೆ, ಬೆಳೆ ಇಲ್ಲ, ಬೆಳೆದ ಬೆಳೆಗೆ ಬೆಲೆ ಇಲ್ಲ. ರೈತ ಬರೆದಿಟ್ಕೊಂಡ್ಬಿಟ್ರೆ ವ್ಯವಸಾಯ ಮಾಡಂಗಿಲ್ಲ. ರೈತ ಬರೆದಿಟ್ಕೊಂಡ್ರೆ ಯಾರು ವ್ಯವಸಾಯ ಮಾಡಂಗಿಲ್ಲ. ಬೇಸಾಯ ಅಷ್ಟೊಂದು ನಷ್ಟ, ಆದರೂ ಬಿಟ್ಟಿಲ್ಲ ನಮಗನ್ನ, ಆದರೂ ಬಿಟ್ಟಿಲ್ಲ ನಮಗನ್ನ. ಎತ್ತ ಮಕ್ಕಳ ಮೇಲೆ ತಾಯಿಗೆ ನಂಬಿಕೆ, ನನ್ನ ಮಗ ಬೆಳೀತಾನೆ, ದೊಡ್ಡವನಾಗ್ತಾನೆ, ಆಫೀಸರ್ ಆಗ್ತಾನೆ, ನನ್ನ ಸಾಕ್ತಾನೆ ಅಂತ ಏನು ಗ್ಯಾರಂಟಿ ಆ ತಾಯಿಗೆ? 20 ವರ್ಷ 25 ವರ್ಷ ಮಕ್ಕಳು ಸಾಕ್ತಾಳ ಆ ತಾಯಿ. 25 ವರ್ಷದ ಯೋಚನೆ ಅವ್ರದ್ದು. ನಮ್ದೆಲ್ಲ 6 ತಿಂಗಳಿಗೆ ಒಳ್ಳೇದಾಗಬೇಕು, ಇಷ್ಟು ದುಡ್ಡು ಬರ್ಬೇಕು, ಕಾರ್ ತಗೊಬೇಕು ಅಂತ. ದಯಮಾಡಿ ಹತಾಶ ಆಗೋದು ಬೇಡ, ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಈ ಜಗತ್ತು ವಿಶಾಲವಾಗಿದೆ, ಬದುಕಲಿಕ್ಕೆ ಲಕ್ಷ ಮಾರ್ಗ ಇದ್ದಾವೆ. ಆ ಮಾರ್ಗ ಹಿಡಿದು ಬದುಕೋಣ. ವಿಶ್ವಾಸ ಇರಲಿ, ನಂಬಿಕೆ ಇರಲಿ, ಅನುಮಾನ ದೂರ ಇರಲಿ, ಆ ಭಗವಂತನ ಅಭಯ ಒಂದು ಜೊತೆಗಿರಲಿ, ಬದುಕು ಸುಗಮವಾಗಿ ಸಾಗಲಿ. ಈ ಜಗತ್ತನ್ನು ಬಿಟ್ಟು ಹೋದ ಮಾನವನಿಗೆ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೋಮಶೇಖರ್ ಅವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾರವರ ಜೀವನದಲ್ಲಿ ಪರಮಾತ್ಮ 2 ಆಸ್ತಿಯನ್ನ ಇವತ್ತು ಕಳ್ಕೊಂಡ್ಬಿಟ್ಟಿದ್ದಾರೆ. 2 ಆಸ್ತಿ ಅಂದರೆ, ಒಂದು ಬೆಲೆ ಕಟ್ಟಲಾಗದ ಆಸ್ತಿ, ತನ್ನ ಕೈ ಹಿಡಿದ ಗಂಡ. 2ನೇದು ಅರಿಶಿನ ಕುಂಕುಮ ಮುತ್ತೈದೆಯ ಭಾಗ್ಯ. ಒಂದು ಬಿಟ್ಟು ಒಂದಿರಲಾರದಂಥ ಈ ಪವಿತ್ರವಾಗಿರ್ತಕ್ಕಂಥ ಮುತ್ತೈದೆಯ ಭಾಗ್ಯದಿಂದ ಇವತ್ತು ದುಃಖವನ್ನು ಅನುಭವಿಸ್ತಾ ಇರುವಂತಹ ಕುಟುಂಬ ವರ್ಗದವರಿಗೆ ಭಗವಂತ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ
ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವಾ ಸಿಹಿಯಲ್ಲ ಕಹಿಯಾಯಿತು ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯಲ್ಲ ಕಹಿಯಾಯಿತು ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯಲ್ಲ ಕಹಿಯಾಯಿತು ಅರಿಶಿನ ಕುಂಕುಮ ಅಳಿಸಿದ ಅಮ್ಮ ಅಮ್ಮ ಅರಿಶಿನ ಕುಂಕುಮ ಅಳಿಸಿದ ಮುತ್ತೈದೆ ಬಳೆಯು ಒಡೆಯಿತಮ್ಮ ಅರಿಶಿನ ಕುಂಕುಮ ಅಳಿಸಿದವ ಮುತ್ತೈದೆ ಬಳೆಯು ಒಡೆಯಿತಮ್ಮ ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯಲ್ಲ ಕಹಿಯಾಯಿತು ಮಂಗಲ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮಂಗಲ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಮುತ್ತೈದೆ ಮಾಡಿತಮ್ಮ ಇಂದಿಗೆ ಮಂಗಲ ಭಾಗ್ಯ ಕೊನೆಯಾಯಿತಮ್ಮ ನಿನಗೆ ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯಲ್ಲ ಕಹಿಯಾಯಿತು
ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನೆರೆಯದ ದಾರಿಯೆಲ್ಲೋ ಸತಿಯೋ ಎಲ್ಲೋ ಸತಿಯೋ ಎಲ್ಲೋ ಬಾಳಿ ಬದುಕಿದ ದಿನಗಳೆಲ್ಲೋ ಇದು ಗಾಳಿ ಬರುವುದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಗಿತು ದೇವಾ ಮುತ್ತೈದೆಯ ಭಾಗ್ಯವನ್ನು ಕಳ್ಕೊಂಡು ದುಃಖಮಯವಾಗಿರ್ತಕ್ಕಂಥ ಧರ್ಮಪತ್ನಿಯವರು ಮತ್ತು ಮಕ್ಕಳು ಕುಟುಂಬ ವರ್ಗದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಚನ್ನಪಟ್ಟಣ ತಾಲೂಕು ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಇವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ಸಮರ್ಪಿಸಿರುವಂತಹ ಸಂದರ್ಭದಲ್ಲಿ ಸಾವಿನಾಚೆಯು ನಾರಿತಾನು ಸಾವಿನಾಚೆಯು